ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜಮ್ಮ ಕಿಚನ್ಸ್. ಇಂದು ಹೋಟೆಲ್ ಸ್ಟೈಲಲ್ಲಿ ಸಾಫ್ಟ್ ಆದ ದೋಸೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 2 ಲೋಟ ಅಕ್ಕಿ, ಅದೇ ಲೋಟದಲ್ಲಿ 1/4 ಲೋಟ ಅವಲಕ್ಕಿ, 1/4 ಲೋಟ ಕಡಲೆಬೇಳೆ, 1/4 ಲೋಟ ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯಕಾಳು. ಇವೆಲ್ಲ ಸಾಮಗ್ರಿಗಳನ್ನು 8 ಗಂಟೆಗಳ ಕಾಲ ನೆನೆ ಇಟ್ಕೊಳ್ರಿ. ಇವು ನಾಳೆ ದೋಸೆ ಮಾಡ್ಕೋಬೇಕಂದ್ರೆ ಇವತ್ತು 12 ಗಂಟೆಯಿಂದ ನೆನೆ ಇಡ್ರಿ. ರಾತ್ರಿ 8 ಗಂಟೆಗೆ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಬ್ರಿ. ಬೆಳಗ್ಗೆಗೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೆಕ್ಕಿರೋಂಥ ಸಾಮಗ್ರಿಗಳನ್ನು ಕ್ಲೀನಾಗಿ ತೊಳೆದು ಒಂದ್ಸರಿ ಗ್ರೈಂಡರ್ಗೆ ಹಾಕ್ಕೊಳ್ರಿ. ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡ್ರಿ, ಒಂದು ಅದಕ್ಕೆ ರುಬ್ಕೊಂಡ್ರಿ. ಹಿಟ್ಟು ಭಾಳ ನುಣ್ಣಗೆ ರುಬ್ಕೋಬೇಡ್ರಿ, ಸ್ವಲ್ಪ ರವೆ ಸಣ್ಣಗಿರೋವಾಗೆ ರುಬ್ಕೊಳ್ರಿ. ಹಿಟ್ಟು ರೆಡಿಯಾಗಿದೆ. ರವೆಯಾಗಿ ಇದನ್ನು ಒಂದು ಬಾಕ್ಸ್ ಒಳಕ್ಕೆ ಎತ್ತಿಟ್ಕೊಂಡು ಒಂದು ನೈಟೆಲ್ಲ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಈಗ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿಕ್ಕಿದೆ. ಈ ಹಿಟ್ಟನ್ನ ಒಂದು ಬೌಲ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಉಪ್ಪು ಬೇರಿಸಿ ಬನ್ನಿ ಈಗ ದೋಸೆ ಹಾಕೊಳ್ಳೋಣ. ಹಂಚು ಚೆನ್ನಾಗಿ ಕಾದ ನಂತರ ಲೋ ಫ್ಲೇಮ್ ಮಾಡಿ ಹಂಚು ಮೇಲೆ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಈಗ ಅಡುಗೆ ಎಣ್ಣೆ ಹಾಕ್ಕೊಳ್ರಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ. ಈ ಥರ ಮಧ್ಯ ಪಲ್ಯ ಇಟ್ಟು ಹೋಟ್ಲ್ ಥರ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಕ್ರಿಸ್ಪಿಯಾದ ದೋಸೆ ರೆಡಿಯಾಗಿದೆ. ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ತಿಂದರೆ ಭಾಳ ರುಚಿಕರವಾಗಿರುತ್ತದೆ. ನೋಡಿ, ಈ ಥರ ಮುರಿದ್ರೆ ಕ್ರಂಚಿಯಾಗಿರುತ್ತದೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ರಾಜಮ್ಮ ಕಿಚನ್ಸ್.